ಈ ಅಡಿಕೆಗಿಂತ ರೇಟ್ ಜಾಸ್ತಿ ಇದೆ. ಕೆ ಜಿಗೆ 600 ರೂಪಾಯಿ 700 ರೂಪಾಯಿ. ಮೊನ್ನೆ ತನ್ನ ಹುಡುಗ ಕೊಟ್ಟು ಬಂದ 700 ರೂಪಾಯಿ ಕೆ ಜಿಯನ್ನು ಕೊಟ್ಟು ಬಂದ. ಹಂಗೆ 600-700 ರೂಪಾಯಿ ಕೆ ಜಿ ಇದೆ. ನಿಮಗೆ ದುಡ್ಡಲ್ಲೂ ಲಾಸ್ ಆಗಿ ಒಂದು ಆರ್ಥಿಕವಾಗಿ ನೀವು ಸಬಲರಾಗ್ಬೋದು. ನಮಗೆ ಒಳಗಡೆ ಅಡಿಕೆ ಎಲ್ಲ ಟಾಪ್ ರೂಟು, ಕೋಕೋ ಎಲ್ಲ ಡೀಪ್ ರೂಟು. ಹಂಗಾಗಿ ರೂಟ್ ಕಾಂಪಿಟೇಷನ್ನು ಇದರಲ್ಲಿ ಇರೋದಿಲ್ಲ. ರೂಟ್ ಕಾಂಪಿಟೇಷನ್ ಇರಲ್ಲ. ಈಗೆಲ್ಲ ಮುಚ್ಕೊಂಡ್ಬಿಡ್ತವೆ. ಹಿಂಗೆ ಮುಚ್ಕೊಂಡ್ ಬೆಳ್ಕೊಂಡು ಇಲ್ಲೆಲ್ಲ ಬೆಳಕು ಕಾಯಿನೇ ಬರಲ್ಲ ಇದಕ್ಕೆ. ಇದಕ್ಕೆಲ್ಲ ಫಂಗಸ್ ಬೆಳೆದ್ಬಿಟ್ಟು ನೋಡಿ, ಇವಾಗ ಇದೆಲ್ಲ ಫಂಗಸ್ ಅಂತೀರ? ಇದು ಇದೆಲ್ಲ ಫಂಗಸ್. ಇದೆಲ್ಲ ಫಂಗಸ್ ಹೋಯ್ತದ ನೋಡಿ. ಇದೆಲ್ಲ ಸೊ ಬಿಸಿಲು ಬೀಳ್ದಿಲ್ಲ ಅಂದ್ರೆ ಹೋಯ್ತು. ಬಿಸಿಲು ಬೆಳೆದ್ರೆ ನೆರಳಾಯ್ತು ಅಂದ್ರೆ ಫಂಗಸ್ ಹಬ್ಬ. ಅದಕ್ಕೆ ಅನುಕೂಲಕವಾದ ವಾತಾವರಣ. ಬಿಸಿಲು ಗಾಳಿ ಚೆನ್ನಾಗಿ ಬೆಳಿಬೇಕು. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಈಗ ಪುಟ್ಟನ್ ಕಣಗಾಲ್ ಅವರ ಕಣಗಾಲಕ್ಕೆ ಬಂದಿದ್ದೀನಿ. ಇಲ್ಲೊಬ್ರು ತುಂಬಾನೇ ಹಳೆಯ ನೈಸರ್ಗಿಕ ಕೃಷಿಕರು ಇದ್ದಾರೆ. ಬನ್ನಿ ಅವ್ರು ಯಾವ ರೀತಿ ಕೋಕೋ ಬೆಳೆದಿದ್ದಾರೆ ಅಂತ ಪೂರ್ತಿ ಇಂಚಿಂಚಾದಿ ಕೋಕೋ ಬಗ್ಗೆ ಪೂರ್ತಿ ಮಾತಾಡೋಣ. ಸೊ ಇದರಿಂದಾಗಿ ಆದಷ್ಟು ಹೊಸದಾಗಿ ಕೋಕೋ ಬೆಳೆಯೋರ್ಗೆ ರಿಯಲಿ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ನಿಧಾನ ಇರುತ್ತೆ ವಿಡಿಯೋ. ಸೊ ಅದರಿಂದಾಗಿ ದಯವಿಟ್ಟು ಪೂರ್ತಿ ಕೊನೆವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಗೌಡ್ರ. ನನ್ನ ಹೆಸರು ಕುಳ್ಳೇಗೌಡ, ಬಸವನಹಳ್ಳಿ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಗೌಡ್ರೆ, ನಾನು ನಿಮ್ಮ ಹತ್ರ ಬಂದಿದ್ದೇನಕ್ಕೆ ಅಂದ್ರೆ ತುಂಬಾ ಜನ ಈಗ ಅಡಿಕೆಯಲ್ಲಿ ಇಂಟರ್ಕಾರ್ಪ್ ಆಗಿ ಏನು ಬೆಳೆಯಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅಡಿಕೆ ಜೊತೆ ಈಗ ನಾವೇನೇ ಹಾಕಿದ್ರು ಅದಕ್ಕೆ ನೀರ್ ಜಾಸ್ತಿ ಆಗ್ಬಿಡುತ್ತೆ, ಚೆನ್ನಾಗಿ ಇಳುವರಿ ಬರಲ್ಲ, ಇಂಟರ್ ಕ್ರಾಪ್ ಆಗಿ ಮಾಡಿದ್ರೆ ಏನು ಬರಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ಬಂದಿದ್ದ ಉದ್ದೇಶ ಏನಂದ್ರೆ ಕೋಕೋ, ಅಡಿಕೆಯಲ್ಲಿ ಕೋಕೋ ಹಾಕೋದ್ರಿಂದ ರೈತರಿಗೆ ಏನೇನೆಲ್ಲ ಉಪಯೋಗ, ಮತ್ತೆ ಹೆಂಗೆ ಯಾವ ತರ ಬೆಳಿಬಹುದು ಅಂತ ಸ್ವಲ್ಪ ಹೇಳ್ಬೋದಾ ಗೌಡ್ರೆ ನೀವು? ಈಗ ನಾನು ಕೋಕೋ ಹಾಕಿದ್ದು ಅಂದ್ರೆ ನಾನು ನೈಸರ್ಗಿಕ ಕೃಷಿ ಮಾಡೋದಕ್ಕೆ ಮೊದಲನೇ ಯೋಚನೆ ಮಾಡ್ಕೊಂಡಿದ್ವಿ. ಇದಕ್ಕೆ ಮಲ್ಚಿಂಗ್ ಅಂತ ಬೇಕಲ್ಲ. ಹೌದು. ಸೊ ಮಲ್ಚಿಂಗ್ ಏನು ಸಾಮಗ್ರಿಗಳು ಹೊಂದೋದು ಅಂತ ಒಂದು ಯೋಚನೆ ಮಾಡಿದ್ರೆ, ಇದು ಎಲೆಗಳು ತುಂಬ ಚೆನ್ನಾಗಿ ಉದುರುತ್ತೆ ಇದರಲ್ಲಿ. ಹೌದು. ಸೊ ಮಲ್ಚಿಂಗಿಗೆ ತುಂಬ ಅನುಕೂಲ ಇದು. ಈ ಥರ ಮಲ್ಚಿಂಗು ತೆಂಗಿನ ತೋಟಕ್ಕೆ, ಅಡಿಕೆ ತೋಟಕ್ಕೆ ತುಂಬ ಒಳ್ಳೆಯದು. ನೀವು ಅಡಿಕೆ ಒಳಗಡೆ ಹಾಕ್ಬಿಟ್ರೆ ಕಳೆ ಬರೋದು ತುಂಬ ಕಡಿಮೆ ಆಗ್ಬಿಡ್ತದೆ. ಕ್ರಮೇಣ ಅದನ್ನೇ ಗೊಬ್ಬರ ಆಗುತ್ತೆ. ಅದು ಭೂಮಿಗೆ ಗೊಬ್ಬರ ಆಗ್ತದೆ, ಸಾಯಿಲ್ ಕಾರ್ಬನ್ ಜಾಸ್ತಿ ಆಗ್ತದೆ, ಮತ್ತು ನೆರಳಾಗ್ತದೆ. ಮತ್ತು ನೀವು ಇನ್ನೊಂದೇನು ಉಪಯೋಗ ಅಂತಂದರೆ, ಈ ಮಣ್ಣಿನಲ್ಲಿ ಸಾವಯವ ಕೃಷಿ ಮಾಡೋಂಥವ್ರಿಗೆ ಅದರ ಬ್ಯಾಕ್ಟೀರಿಯಾಸ್ ಮೇಲೆ ಜ್ಞಾಪಕ ಇರಬೇಕು. ನಮಗೆ ಬ್ಯಾಕ್ಟೀರಿಯಾಸ್ಗಳು ಸಾಕಬೇಕು, ಬೆಳೆಸ್ಬೇಕು. ಹಾಗಾಗಿ ಮೈಕ್ರೋ ಕ್ಲೈಮೇಟ್ ಹೇಳ್ತಾರೆ. ಬ್ಯಾಕ್ಟೀರಿಯಾಸ್ ಬೆಳವಣಿಗೆಗೆ ಮೈಕ್ರೋ ಕ್ಲೈಮೇಟ್ ಬೇಕು. ಮೈಕ್ರೋ ಕ್ಲೈಮೇಟ್ ಅಂದರೆ ಸೂರ್ಯನ ಬಿಸಿಲು ಬೀಳಬಾರ್ದು, ನೆರಳಿರಬೇಕು. ನೆರಳಿಗಿಂತ ಕತ್ತಲು ಪ್ರಿಫರ್ ಮಾಡ್ತದೆ. ಮತ್ತು ತೇವಾಂಶ ಬೇಕು, ಮತ್ತು ಟೆಂಪ್ರೇಚರ್ ಬೇಕು, ಮತ್ತು ತಿನ್ನೋಕೆ ಆಹಾರ ಬೇಕು. ಇವೆಲ್ಲ ಮೈಕ್ರೋ ಕ್ಲೈಮೇಟಲ್ಲಿ ಬರ್ತವೆ. ಸೊ ಈ ಮೈಕ್ರೋ ಕ್ಲೈಮೇಟು ನಾವು ಚೆನ್ನಾಗಿರಬೇಕು ಅಂತಂದರೆ ಮುಚ್ಚಳಿಕೆ ಮಾಡಲೇಬೇಕು. 100ಕ್ಕೆ 100 ಭಾಗ, ಅದರಲ್ಲಿ ಎರಡು ಮಾತಿಲ್ಲ. ಈ ಮುಚ್ಚಳಿಕೆಗೋಸ್ಕರನೇ ಅಡಿಕೆ ಒಳಗಡೆ ನಾವು ಕೋಕೋ ಹಾಕಿದ್ದು. ಇದನ್ನು ನಾನು ಅದರಿಂದ ಈಲ್ಡ್ ಬರಲಿ, ಅದರಿಂದ ಏನೋ ಹಣ ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲವೇ ಇಲ್ಲ ನನಗೆ. 100ಕ್ಕೆ 100 ಭಾಗ ಹಾಕ್ಬೇಕಾರೆ ಭೂಮಿ ಮೇಲೆ ನೆರಳು ಕ್ರಿಯೇಟ್ ಆಗಬೇಕು, ಮತ್ತು ಅದು ಎಲೆ ಉದುರಿ ಮಲ್ಚಿಂಗ್ ಆಗಬೇಕು. ಆ ದೃಷ್ಟಿನಲ್ಲೇ ಕೋಕೋ ಹಾಕಿದ್ದು. ಮತ್ತು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅದರ ಒಳ್ಳೆ ರೇಟು ಇದೆ. ನೀವು ಕಮರ್ಷಿಯಲ್ಲಾಗೂ ಅದನ್ನ ಬೆಳಿಬೋದು. ಅದನ್ನ ಬಹುಶಃ ಈ ಅಡಿಕೆಗಿಂತ ರೇಟ್ ಜಾಸ್ತಿ ಇದೆ. ಕೆ ಜಿಗೆ 600 ರೂಪಾಯಿ 700 ರೂಪಾಯಿ. ಮೊನ್ನೆ ತನ್ನ ಹುಡುಗ ಕೊಟ್ಟು ಬಂದ 700 ರೂಪಾಯಿ ಕೆ ಜಿಯನ್ನು ಕೊಟ್ಟು ಬಂದ. ಹಂಗೆ 600-700 ರೂಪಾಯಿ ಕೆ ಜಿ ಇದೆ. ನಿಮಗೆ ದುಡ್ಡಲ್ಲೂ ಲಾಸ್ ಆಗಿ ಒಂದು ಆರ್ಥಿಕವಾಗಿ ನೀವು ಸಬಲರಾಗ್ಬೋದು. ಇದರಲ್ಲಿ ನೀವು ಅಡಿಕೆ ಮರದಲ್ಲಿ ಒಳಗಡೆ ಕೋಕೋ ಹಾಕೊಳ್ಳೋ ಜೊತೆಗೆ ಅಡಿಕೆ ಒಳಗಡೆ ಕೋಕೋ, ಜಾಯಿಕಾಯಿ, ಕಾಳುಮೆಣಸು ಇವೆಲ್ಲ ಹಾಕಬೋದು. ನೀವು ಹಾಕ್ಬೋದು ಅಡಿಕೆ ಒಳಗಡೆ ಎಲ್ಲ ಹಾಕ್ಬೋದು. ಸೊ ಒಂದು ಅಡಿಕೆ ನೀವು ರೇಟ್ ಬಿದ್ದು ಹೋಗಿ ಅಥವಾ ಏನೋ ತೊಂದರೆ ಆಯಿತು ಅಂತಂದರೆ ನಿಮಗೆ ಕಾಳುಮೆಣಸಿನಲ್ಲಿ, ಕೋಕೋದಲ್ಲಿ, ಜಾಯಿಕಾಯಿನಲ್ಲಿ ಅದೇ ಬರ್ತಾ ಇರ್ತದೆ. 1ಕ್ಕೆ 3 ಪಟ್ಟು ಲಾಭ. ಹೌದು ಗೌಡ್ರ. ಮತ್ತೀಗ ಈ ಕೋಕೋ ನೀವು ಹೆಂಗೆ ಗೌಡ್ರ, ಇದು ಯಾವ ತರ ಇದು ಕೋಕೋ ಅಂದ್ರೆ ಯಾವ ತರ ಇದು ಕೃಷಿ ಮಾಡ್ಬೋದು? ಈಗ ನಮ್ಮ ರೈತರು ಈಗ ಅಡಿಕೆ ಜೊತೆ ಹಾಕಿದ್ರು, ನೀವ್ ಹೇಳ್ದಂಗೆ ಒಳ್ಳೆ ಮಲ್ಚಿಂಗ್ಗೆ ಚೆನ್ನಾಗಿ ಅದ್ರ ಎಲೆ ಉದುರುತ್ತೆ, ಅದರಿಂದ ಒಳ್ಳೆ ಮಲ್ಚಿಂಗ್ ಆಗುತ್ತೆ. ಅದಲ್ದಿರ ಕೋಕೋ ಇಂದ ರೈತರಿಗೆ ಈಗ ನೀವ್ ಹೇಳಿದ್ರಿ ಅಡಿಕೆಗಿಂತಾನು ಒಳ್ಳೆ ಬೆಲೆ ಇದೆ ಅಂತ. ಇದನ್ನ
ಮತ್ ಇವಾಗ ಇದು ಯಾವ ತರ ಗೌಡ್ರೆ, ಇದು ಎಷ್ಟ್ ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರ ಫಸ್ಲು? ಈ ಕೊಕ್ಕೋ ನೀವು ಬಹುಶಃ ಕಸಿ ಗಿಡ ಸಿಗ್ತೇವೆ ಅಂತ ಹೇಳ್ತಾರೆ, ನನಗಂತೂ ನಾನು ಕೇಳಿಲ್ಲ. ಆದರೂ ಎಲ್ಲ ಬೀಜದ ಗಿಡ ಸಿಗ್ತದೆ ಈಗ. ಈ ಕೋಕೋ ಕ್ಯಾಡ್ಬರೀಸ್ನವರು ಕ್ಯಾಂಪ್ದು ಕೋಕೋ ಹಾಕಿ ಅಂತ ಅವ್ರಿಗೆ ಹೊರಗಡೆಯಿಂದ ತರಿಸ್ತಾ ಇದ್ರು. ಈಗ ಕೋಕೋನ ಹೊರಗಡೆಯಿಂದ ಅಲ್ಲೇನೋ ಅವರ ಕೀನ್ಯಾ ಅಲ್ಲೆಲ್ಲ ಭಾಳ ಏನೋ ಸಮಸ್ಯೆ ಆಗ್ಬಿಟ್ಟು ಬ್ರೆಜಿಲ್ಲು ಕೀನ್ಯಾ ಅಲ್ಲೆಲ್ಲ ಕೋಕೋ ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾಯಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಬೆಳೆದಿದ್ದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ ಈಗ. ಹಾಗಾಗಿ ನೀವು ಕೋಕೋ ಹಾಕೋದು ಒಳ್ಳೆಯದು. ಕೋಕೋನಲ್ಲಿ ಡೈರೆಕ್ಟು ಆರ್ಥಿಕ ಬೆನಿಫಿಟ್ಗಿಂತಲೂ ಜಮೀನಿಗೆ ಇಂಡೈರೆಕ್ಟ್ ಬೆನಿಫಿಟ್ ತುಂಬಾ ಇದೆ. ಇದರಿಂದ ನೆರಳು ಕ್ರಿಯೇಟ್ ಆಗ್ತದೆ, ಮತ್ತು ಮಲ್ಚಿಂಗ್ ಆಗ್ತದೆ. ಇನ್ ಟರ್ಮು ಅದಕ್ಕೆ ಕೊನೆ ಕ್ರಮಕ್ಕೆ ಸಾಯಿಲ್ ಕಾರ್ಬನ್ ಜಾಸ್ತಿ ಆಗ್ತಾ ಹೋಗ್ತದೆ, ಮಣ್ಣಿನ ಆರೋಗ್ಯ ಸುಧಾರಿಸ್ತಾ ಹೋಗ್ತದೆ. ನೀವು ಅಡಿಕೆಗೆ ಎಷ್ಟು ನೀರು ಕೊಡ್ತೀರೋ ಅಷ್ಟು ನೀರು ಕೋಕೋಗೂ ಸಾಕು ನಿಮಗೆ. ಓಕೆ, ಅಂತ ನೀರಿನ ಹೆಚ್ಚಿಗೆ ಬೇಡ, ನೀರೇನು ಹೆಚ್ಚಿಗೆ ಏನು ಬೇಕಾಗಿಲ್ಲ. ಅಡಿಕೆಗೆ ಎಷ್ಟು ನೀರು ಕೊಡ್ತೀರೋ ಅಷ್ಟೇ ಸಾಕು ನಿಮಗೆ, ಅಷ್ಟು ಬಿಡಿದ್ರೆ ಸಾಕಾಗ್ತದೆ. ಅಡಿಕೆ ಒಳಗಡೆ ಅಡಿಕೆ ಎಲ್ಲ ಟಾಪ್ ರೂಟು, ಕೋಕೋ ಎಲ್ಲ ಡೀಪ್ ರೂಟು. ಹಂಗಾಗಿ ರೂಟ್ ಕಾಂಪಿಟೇಷನ್ನು ಇದರಲ್ಲಿ ಇರೋದಿಲ್ಲ. ರೂಟ್ ಕಾಂಪಿಟೇಷನ್ ಇರೋದಿಲ್ಲ. ಮತ್ತು ನೀವು ಒಂದು ಅಂಕಣ ಬಿಟ್ಟು ಒಂದು ಅಂಕಣ ಹಾಕ್ಕೊಂಡು ಅಂತಂದರೆ 9 ಅಡಿಗೆ ನೀವು ಅಡಿಕೆ ಗಿಡ ಇಟ್ಕೊಂಡ್ರೆ 18 ಅಡಿಗೆ ಒಂದೊಂದು ಜಾಯಿಕಾಯಿ ಹಾಕೊಂಡ್ರೆ ಅದು ಕೋಕೋ ಹಾಕೊಂಡ್ಬೋದು. ಓಕೆ ಗೌಡ್ರ, ಮತ್ತೆ ಇದು ಇವಾಗ ನಾವು ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಇದು ಫಲ ಕಚ್ಚುತ್ತೆ? 4 ವರ್ಷ ಅಂದಾಜು. 4 ವರ್ಷ. ಒನ್ಸ್ ಇದು ಫಲ ಬಂತು ಅಂದ್ರೆ ಒಂದು ಗಿಡದಲ್ಲಿ, ಕೇವಲ ಬರೀ ಒಂದು ಗಿಡದಲ್ಲಿ ಒಟ್ಟು ನಾವು ಎಷ್ಟು ಕೆಜಿ ಕೋಕೋ? ಸರಾಸರಿ ಅಡಿಕೆ ಒಳಗಡೆ ಒಂದು 2 kg ನಾರ್ಮಲ್ ಆಗಿ ಸಿಗ್ತದೆ ಒಂದು ಗಿಡದಿಂದ. 2 kg ಒಂದು ವರ್ಷ, 2 kg, 1.5 kg ಒಂದು ವರ್ಷಕ್ಕೆ. ಒಂದು ವರ್ಷ. ಮತ್ತೆ ಇದು ಹೇಗೆ, ಇದು ಸದಾಕಾಲ ಕಾಯಿ ಇರುತ್ತೆ? ಯಾವ ತರ ಇದು ಕೋಕೋ ಕಾಯಿ ಅಂತಂದ್ರೆ ಈಗ ಇನ್ನೆಲ್ಲ ಇವಾಗ ಶುರು ಆಗ್ತಿದೆ. ಈಗೆಲ್ಲ ಈಚಿದೆ, ಕಾಯಿ ಇದೆ. ಈಗೆಲ್ಲ ಮೇ, ಜೂನು, ಜುಲೈ, ಆಗಸ್ಟು ಎಲ್ಲ ಈಲ್ಡ್ ಶುರು ಆಗ್ತದೆ ಈಗ. ಅದು ಹಣ್ಣಾದಂಗೆ ಕುಯ್ದು ಫರ್ಮೆಂಟ್ ಮಾಡಿ ಅದನ್ನ ಒಣಗಿಸಿ ಡ್ರೈ ಮಾಡಿ ಮಾರಾಟ ಮಾಡೋದು ಅಷ್ಟೇ ಕೆಲಸ. ಫರ್ಮೆಂಟೇಷನ್ ಅಂತ ದೊಡ್ಡದೇನಿಲ್ಲ ಅದಕ್ಕೆ. ನೀವು ಕಾಯಿ ಕೂದ್ಮೇಲೆ ಆ ಸಿಪ್ಪೆ ಹೊಡೆದು ಆ ಕಾಯಿಗಳ ಬೀಜಗಳು ಮಾತ್ರ ಬೇರೆ ಮಾಡಿ ಒಂದು ಡಬ್ರಿ ಒಳಗಡೆ ಹಾಕಿ ಅದನ್ನ ಫರ್ಮೆಂಟ್ ಮಾಡಬೇಕು 5 ದಿವಸ 6 ದಿವಸ. 5-6 ದಿವಸ ಫರ್ಮೆಂಟೇಷನ್ ಮಾಡಿದ್ಮೇಲೆ ಪುನಃ ಮಾಮೂಲಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದು. ಒಂದು 5-6 ದಿವಸ ಚೆನ್ನಾಗಿ ಡ್ರೈ ಮಾಡಿ ಸ್ಟಾಕ್ ಮಾಡಿದ್ದು ವರ್ಷಕ್ಕೆ ಒಂದು ಸರಿ ತೊಗೊಂಡೋಗಿ ಅವ್ರಿಗೆ ಕ್ಯಾಂಪು, ಕ್ಯಾಡ್ಬರೀಸ್, ಹಲವಾರು ಕಂಪ್ನಿಗಳಿದ್ದಾವೆ ಈಗ, ಅದಕ್ಕೆ ಮಾರಾಟ ಮಾಡೋದು ಅಷ್ಟೇ ಕೆಲಸ. ದೊಡ್ಡ ಕೆಲಸ. ಇದು ನಾವು ಒಣಗಿಸಿಟ್ಮೇಲೆ ಇದೇನು ಹಾಳಾಗೋದು ಆ ಥರ ಏನೂ ಆಗಲ್ಲ? ಹಾಳಾಗ್ತದೆ. ನೀವು ತುಂಬ ವರ್ಷ ಇಟ್ಟರೆ, 1 ವರ್ಷ 2 ವರ್ಷ 4 ವರ್ಷ ಹಿಂಗೆಲ್ಲ ಇಟ್ಟರೆ ಹಾಳಾಗ್ತದೆ. ಬಟ್ ಒಂದು ವರ್ಷದೊಳಗೆ ಏನು ಹಾಳಾಗ? 1 ವರ್ಷದೊಳಗಡೆ ಸಾಮಾನ್ಯ ಏನು ಚೆನ್ನಾಗಿ ಡ್ರೈ ಇದ್ದರೆ 1 ವರ್ಷ ಏನೂ ಆಗ್ತಿಲ್ಲ. 6ನೇ ವರ್ಷನೂ ನೀವು ಕೊಡ್ಬೋದು, ಮಾರ್ಕೆಟ್ಗೆ ಹಾಕ್ಬೋದು, ಅನಾನುಕೂಲ ಆಗುತ್ತೆ ನಮ್ಮಲ್ಲಿ. ಓಕೆ. ಈಗ ಕಾಳುಮೆಣಸು ಅಂತ ಅಂದರೆ 5 ವರ್ಷ 4 ವರ್ಷ 5 ವರ್ಷ 10 ವರ್ಷ ಇಟ್ಟರು ರೈತರು ಇದ್ದಾರೆ ಈಗ. ಆ ಥರ ಅಷ್ಟು ಲಾಂಗ್ ಟರ್ಮ್ ಅಂತವ್ರು ಎಲ್ಲ ಅಲ್ಲ, ಆರಾಮಾಗಿ 1 ವರ್ಷ ಇಡ್ಬೋದು. 1 ವರ್ಷ ಇಡ್ಬೋದು. ಓಕೆ ಗೌಡ್ರ, ಇದು ಹೆಂಗೆ? ಇದು ಹೂವು ಎಲ್ಲ ಯಾವ ತರ ಇದು? ಇದೇ ತರ ಕಚ್ಚದ? ಹೆಂಗೆ ಇದು ಕಾಯಿ ಎಲ್ಲ ಹಿಂಗೆ ಕಚ್ಚದ? ಇದು ಒಂದ್ಸರಿ ಫ್ಲವರಿಂಗ್ ಶುರು ಆಗ್ಬಿಟ್ಮೇಲೆ ನಿಮ್ಮ ವರ್ಷದಲ್ಲಿ ಎಲ್ಲಾ ವರ್ಷನೂ 8-9 ತಿಂಗಳು 10 ತಿಂಗಳವರೆಗೂ ಹೂ ಬಿಡ್ತಲೇ ಇರ್ತದೆ, ಕಾಯಿ ಬಿಡ್ತಲೇ ಇರ್ತದೆ. ನೀವು ಕಾಯಿ ಬಲ್ತಂಗೆ ಹಣ್ಣಾದಂಗೆ ಕುಯ್ಕೊಂಡು ನೀವು ಫರ್ಮೆಂಟ್ ಮಾಡ್ಕೊಂಡು ಮಾರಾಟ ಮಾಡೋದು. ಮತ್ತೆ ಹಿಂದ್ಗಡೆಯಿಂದಲೇ ಹೂವು ಕಾಯಿ ಎಲ್ಲ ಬತ್ತಲೇ ಇರ್ತದೆ ನಿಮಗೆ. ಓಕೆ. ಸೊ ಇದ್ರ ಹೂವು ಯಾವ್ದು ಗೌಡ್ರ? ಹೂವು ಇದು ಹೂವಿದೆ ನೋಡಿ. ಇದು ಇದೇ ಹೂವ? ನೋಡಿ, ಇಲ್ಲಿದೆ ಹೂವು. ಓಕೆ ಓಕೆ. ಇಲ್ಲಿದೆ ಹೂವು. ಈ ಸಣ್ಣ ಹೂವ ನೆಕ್ಸ್ಟ್ ಈ ತರ ಪೀಚ್ ಆಗುತ್ತೆ ನೋಡಿ. ಇಲ್ಲಿ ಅರಳಿರೋ ಹೂವು ಇದೆ ನೋಡಿ. ಇದು ಅರಳುತ್ತೆ ಈ ತರ. ಓಕೆ ಓಕೆ. ಈ ತರ ಅರಳುತ್ತೆ. ಅರಳಿದ ನಂತರ ಈ ತರ ಸಣ್ಣ ಪೀಚ್ ಆಗುತ್ತೆ. ಸೊ ಆ ಪೀಚ್ ಆದ್ಮೇಲೆ ಹಿಂಗೆ ಮತ್ತೆ ಕಾಯಿ ಆಗುತ್ತೆ. ಸೊ ಈ ತರ ಕಾಯಿ ಹಾಕಂದ್ರೆ ಇದು ಹಣ್ಣಾಗೋದು ಅಂದ್ರೆ ಹಳದಿ ಬಣ್ಣ ಆಗುತ್ತಾ ಗೌಡ್ರ? ಸ್ವಲ್ಪ ಹಳದಿ ಬರ್ತದೆ ಇಲ್ಲಿ. ಇದೆಲ್ಲ ಹಳದಿ ಎಲ್ಲೋ ಇಶ್ ಬರ್ತದೆ. ಎಲ್ಲೋ ಇಶ್ ಬಂದ್ಮೇಲೆ ಅದನ್ನ ಕಿತ್ತು ಬೀಜ ತೆಗೆದು ಫರ್ಮೆಂಟ್ ಮಾಡಿ ಒಂದು 4-5 ದಿವಸ 5-6 ದಿವಸ ಆಮೇಲೆ ಬಿಸಿಲಿಗೆ ಇಟ್ಟು ಒಣಗಿಸಿ ಮಾರಾಟ ಮಾಡೋದು. ಓಕೆ ಗೌಡ್ರ, ನೀವು ಕಂಡಂಗೆ ಈ ಕೋಕೋದಲ್ಲಿ ಏನಾದ್ರು ರೋಗ ಬಾಧೆ ಆತರ ಏನೋ ಕಂಡಿದ್ರೆ? ಇಲ್ಲಿ ಬಾಧೆ ಅಂತದೇನಿ ಮೇಲ್ಗಡೆಗೆ ಏನಿಲ್ಲ. ಕೆಲವು ರೂಟ್ದು ಸ್ವಲ್ಪ ಡಿಸೀಸಸ್ ಬರ್ತದ. ಅದು ಯಾವಾಗ ತೇವಾಂಶ ಜಾಸ್ತಿ ಆದಾಗ, ನೀರಿನ ಒತ್ತಡ ಜಾಸ್ತಿ ಆದಾಗ ಮಾತ್ರ ಬರ್ತದೆ. ನೀರಿನ ಒತ್ತಡ ಇದ್ದೋದ್ರೆ ಬಹುಶಃ ಇದು ಒಂಥರ ಇದು ಬರಲ್ಲ. ಇದು
ಕಾಯಿಲೆಗಳು ಭಾರ ಕಡಿಮೆ, ಭಾರ ಕಮ್ಮಿ, ತುಂಬಾನೇ ಕಡಿಮೆ ಅದಕ್ಕೆ. ತುಂಬಾನೇ ಕಮ್ಮಿ. ನಮ್ಮಲ್ಲಿ ಇಲ್ಲೆಲ್ಲ ರೂಟ್ದು ನೀರಿನ ಒತ್ತಡದಿಂದ ಕೆಲವು ಹೋಗಿದಾವೆ ಇದು. ಹಾ. ನಾನು ಅದಕ್ಕೇನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಇನ್ನೊಂದು ನಾಟಿ ಮಾಡ್ಕೊಳ್ಳೋದು. ಇನ್ನೊಂದು ನಾಟಿ ಮಾಡ್ತೀರಾ? ಸೊ ಇವಾಗ ಇದು ಹಣ್ಣಾಗಿದ್ಯಾ ಗೌಡ್ರೆ ಇದು, ಅಥವಾ ಇನ್ನೂ ಟೈಮ್ ಹಿಡಿಬೇಕಾ? ಇಲ್ಲ, ಇನ್ನೊಂದು ಬಲ್ತಿದೆ, ಇನ್ನೂ ಹಣ್ಣಾಗಿಲ್ಲ ಅದು. ಬಲ್ತಿದೆ ಇದು, ಆ ಹಸ್ರಿಂದ ಹಳದಿ ಆಗಿದೆ ಅಂದ್ರೆ ಬಲ್ತಿದೆ ಅಂತ. ಇದೆಲ್ಲ ಅಳತೆ ಪಟ್ಟೆ ಬರ್ತದೆ. ಹಾ ಹಾ. ಪೂರ್ತ ಹಣ್ಣ ಎಲ್ಲ ಇಷ್ಟು ಬಂದ್ಬಿಡ್ತವೆ. ಪೂರ್ತಿ ಎಲ್ಲೋ ಇಷ್ಟ. ಒಂದ್ ನಿಮಿಷ ಇರಿ ಗೌಡ್ರೆ, ಈಗೆಲ್ಲ ಆಫ್ ಸೀಸನ್, ಚಳಿಗಾಲ ಅಲ್ವಾ? ಚಳಿಗಾಲ ಬರಲ್ಲ. ಸೊ ಒಂದು ಗಿಡದಿಂದ ಆರಾಮಾಗಿ ಎಷ್ಟ್ ಕೆಜಿ ತೆಗಿಬಹುದು? 1.5 2 ಕೆಜಿ. 2 ಕೆಜಿ ಅಡಿಕೆ ಮರದಲ್ಲಿ. ಹಾ. ತೆಂಗಿನ ಮರದಲ್ಲಿ ಆದ್ರೆ 2 3 ಕೆಜಿ 4 ಕೆಜಿ ವರೆಗೂ ಸಿಗ್ತದೆ. ತೆಂಗಿನ ಮರದ ಜೊತೆಗೆ ಹಾಕಿದ್ರೆ 3-4 ಕೆಜಿ ವರೆಗೂ ಬರುತ್ತೆ. ಅಲ್ಲಿ ಬಿಸಿಲು ಸ್ವಲ್ಪ ಚೆನ್ನಾಗಿ ಇರ್ತದೆ. ಜೊತೆಗೆ ನಾವು ಅಡಿಕೆ ಮರದ ಒಳಗಡೆ ಒಂದೇ ಚೂಪಾನು ಮೇಂಟೈನ್ ಮಾಡ್ತೀವಿ ಅಲ್ಲಿ. ತೆಂಗಿನ ಮರದಲ್ಲಿ, ತೆಂಗಿನ ತೋಟದಲ್ಲಿ 2 ಚೂಪಾನು ಮೇಂಟೈನ್ ಮಾಡ್ತೀವಿ. ಹಾಗಾಗಿ ಮರ ದೊಡ್ಡದಾಗಿರ್ತದೆ, ಇಳು ಜಾಸ್ತಿ ಬರ್ತದೆ. ಇದು ನೋಡಿ, ಇದೊಂದು ಚೂಪಾನ್ ಅಲ್ವಾ? ಹೌದು, ಇದೇ ಒಂದು ಚೂಪಾನ್. ಇಲ್ಲಿಗೆ ಹಾ. ಇಲ್ಲಿ ಮೇಂಟೈನ್ ಮಾಡ್ಬೇಕಾಗಿತ್ತು ನಾವು. ಇಲ್ಲಿ ಕಟ್ ಮಾಡ್ಬಿಡ್ತೀರಾ? ಕಟ್ ಮಾಡ್ಬಿಟ್ಟು ಇಲ್ಲಿಗೆ ಇದರವರೆಗೆ ಮೇಂಟೈನ್ ಮಾಡೋದಿಲ್ಲ. ಹಾ ಹಾ. ಬಟ್ ತೆಂಗಿನ ಮರದಲ್ಲಿ ಏನಾಗ್ತದೆ ಅಂತಂದ್ರೆ ಬಿಟ್ಬಿಡ್ತೀರ ದೊಡ್ಡದಾಗಿ? ಇನ್ನೊಂದು 2ನೇ ಚೂಪಾನ್ ಅದು. ಹಾ ಹಾ. 2 ಚೂಪಾನ್ ಮೇಂಟೈನ್ ಮಾಡ್ತೀವಿ. ಓಕೆ, ಅಂದ್ರೆ ನೀವು ಆಗಾಗ ಪ್ರೂನ್ ಮಾಡ್ತಾ ಇರ್ತೀರಾ ಗೌಡ್ರೆ? ಕೋಕೋನೆಲ್ಲ ಪ್ರೂನಿಂಗ್ ಮಾಡ್ಬೇಕು. ಎಷ್ಟ್ ದಿವಸಕ್ಕೆ ಒಂದ್ಸತಿ ಪ್ರೂನಿಂಗ್ ಮಾಡ್ಬೇಕು? ವರ್ಷಕ್ಕೊಂದ್ಸರಿ ಮಾಡಿದ್ರೆ ಸಾಕು. ವರ್ಷಕ್ಕೊಂದ್ಸತಿ ಬರ್ದಂಗ್ ಮಾಡ್ಕೊಂಡು. ಅಲ್ಲ, ಈಗ ಇಲ್ಲಿ ನೀವು ಒಂದ್ಸತಿ ಪ್ರೂನ್ ಮಾಡಿರೋದು ಇದು. ಇದು ಮಾಡಿದ್ಮೇಲೆ ಮತ್ತೆ ಇದು ಹಿಂಗ್ ಬೆಳ್ಕೊಂಡ್ ಹೋಗಿದೆ. ಇದು ಮತ್ತೆ ಇದು 2ನೇ ಟೈಮ್ ಮಾಡಿರೋದು. 2ನೇ ಚೂಪಾನ್. ಈಗ ನೋಡಿ, ಇದು ತೆಗಿಬೇಕಿದ. ಇದೆಲ್ಲ 3ನೇ ಚೂಪಾನ್ ಹೊರ್ತಾ ಇದು. ಇದೆಲ್ಲ ತೆಗಿಬೇಕಿದೆ. ಇದೆಲ್ಲ ಇವೆಲ್ಲ ತೆಗೆದು ಬಿಡ್ತೀರಾ? ಇವೆಲ್ಲ ತೆಗೆದು ಬಿಟ್ಟು ಈ ಚೂಪಾನ್ ಹಳೆದು ಮಾತ್ರ ಹಂಗೆ ಇಟ್ಕೊಳ್ಳೋದು. ಹೊಸಾದ್ನೆಲ್ಲ ತೆಗೆದು ಬಿಡ್ತೀರಾ? ಈ ತರ ತೆಗಿಬೇಕು. ಪ್ರೂನಿಂಗ್ ಮಾಡಿಲ್ಲ, ಮಾಡ್ಬೇಕೀಗ. ಲೇಬರ್ ಇಲ್ಲ, ಸಮಸ್ಯೆ. ಹೌದು. ಪ್ರೂನಿಂಗ್ ಮಾಡಿದ್ಮೇಲೆ ಕಾಯಿ ಜಾಸ್ತಿ ಕಚ್ಚಕ್ ಸ್ಟಾರ್ಟ್ ಆಗುತ್ತಾ? ಇಲ್ಲ ಗೌಡ್ರ, ಪ್ರೂನಿಂಗ್ ಮಾಡಿದವ್ರು ಏನಂತಂದ್ರೆ ಅಕ್ಕಪಕ್ಕ ನಾವು ಮೆಣಸು, ಅಡಿಕೆ ಗಿಡ ಮರ ಇದಕ್ಕೆಲ್ಲ ಒಂಥರ ಪೊದೆ ಆದಂಗೆ ಆಗ್ಬಿಟ್ಟು ಸಮಸ್ಯೆ ಆಗ್ತದೆ. ಎಸ್ಪೆಷಲಿ ಕಾಳುಮೆಣಸಿಗೆ ಪ್ರೂನಿಂಗ್ ಮಾಡಿದ್ರೆ ಅಲ್ಲಿ ಕಾಳುಮೆಣಸಿಗೆ ಅನುಕೂಲ ಆಗುತ್ತೆ. ಜಾಗ ಸಿಕ್ಕಿ ಗಾಳಿ ಬೆಳಕು. ಈಗ ಇಲ್ಲಿ ನಾವು ತೆಂಗಿನ ತೋಟದಲ್ಲಿ ಇರೋರು ಅವರು ಇದೇ ತರ ಪ್ರೂನಿಂಗ್ ಮಾಡ್ಬೇಕಾ? ಯಾವ ತೋಟದಲ್ಲಿ ಮಾಡಿದ್ರು ಕೋಕೋ ಹಾಕಿದ್ರೆ ಬಯಲು ಪ್ರದೇಶದಲ್ಲಿ ಇದ್ರೆ ಬೇಡ. ಹಿಂಗಾದ್ರೂ ಅಂತರ್ ಬೆಳೆ ಆಗಿದ್ರೆ ಒಂದೇನಂತ ಅಂತಂದ್ರೆ, ಈಗ ಈ ಪ್ರೂನಿಂಗ್ ಮಾಡೋ ಉದ್ದೇಶ ಅಂತಂದ್ರೆ, ಈ ಸ್ಟೆಮ್ ಇದೆಯಲ್ಲ, ಎಲ್ಲಿ ಹೂ ಬರ್ತದೆ ಕಾಯಿ ಬರ್ತದೆ ಅಂತ ಜಾಗಕ್ಕೆ ಗಾಳಿ ಬಿಸಿಲು ಬೀಳ್ಬೇಕು. ಅದು ಮೇಯ್ನ್ ಇಂಟೆನ್ಷನ್ ಅದಕ್ಕೆ. ಸೊ ನಾವು ಇಲ್ಲೆಲ್ಲ ಗಾಳಿ ಬಿಸಿಲು ಬೀಳ್ತಾ ಇದ್ರೆ ಇಲ್ಲಿ ಚೆನ್ನಾಗಿ ಹೂ ಬರ್ತದೆ, ಕಾಯಿ ಕಚ್ಚೋದು. ಇಲ್ಲಿ ಪೊದೆ ಹಂಗೆ ಆಗ್ಬಿಟ್ರೆ ಕಾಯಿಲೆಗಳು, ಈ ಕಾಯಿಗೆಲ್ಲ ಫಂಗಸ್ ಬರ್ತದೆ, ಈ ಥರ ಸಮಸ್ಯೆಗಳು. ಹೌದು. ಈ ಕೇರಳದಲ್ಲೂ CPCRI ಅದರಲ್ಲಿ ಸ್ವಲ್ಪ ಅಗ್ರಿಕಲ್ಚರ್ ಸೈಂಟಿಸ್ಟ್ ಇದಾರಲ್ಲ, ಇದು ಮೊದಲು ಫಾರ್ಮರ್ಲಿ ಕಾಡಿನ ತಳಿಗಳು. ಇದರಲ್ಲಿ ಹಲವಾರು ತಳಿಗಳು, 100 ಜಾತಿಗಳಿದ್ದಾವಂತೆ. ಅದರಲ್ಲಿ ಒಂದಷ್ಟು ಹೈ ಈಲ್ಡ್ ಬರ್ತಕ್ಕಂಥವನ್ನ ಸೆಲೆಕ್ಟ್ ಮಾಡಿ ಒಂದು ಗ್ರೂಪ್ ಮಾಡಿದ್ದಾರೆ ಇವರು. ಆ ಗ್ರೂಪ್ನಲ್ಲಿ ಇದು ಒಂದೇ ಜಾತಿ ಮರ ಹಾಕಿದರೆ ಈಲ್ಡ್ ಸ್ವಲ್ಪ ಕಡಿಮೆ ಬರ್ತದೆ. ಅದು ಬೇರೆ ಬೇರೆ ಜಾತಿ ಅಕ್ಕಪಕ್ಕ ಬೆಳೀತಾ ಇದ್ರೆ ಅದು ಇಂಟರ್ಪಾಲಿನೇಷನ್ ಆಗ್ಬಿಟ್ಟು ಈಲ್ಡ್ ಸ್ವಲ್ಪ ಜಾಸ್ತಿ ಬರ್ತದೆ ಅಂತ ಹೇಳ್ತಾವರು. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂತಂದರೆ, ಈಗ ಒಂದು 7-8 ವೆರೈಟಿ ಬೀಜದನ್ನ ಆ ಬೀಜದಲ್ಲೇ ಮಿಕ್ಸ್ ಮಾಡಿಬಿಟ್ಟು ನರ್ಸರಿ ಮಾಡ್ತಾರದು. ನರ್ಸರಿ ಮಾಡಿ ಅದನ್ನ ರೈತರಿಗೆ ಕೊಡ್ತಾರದು. ಸೊ ಅದು ಬೀಜದಲ್ಲೇ ನರ್ಸರಿ ಮಾಡಿದ್ರೆ, ಮಿಕ್ಸ್ ಮಾಡಿದ್ರೆ ಅದು ಇಲ್ಲೂ ಮಿಕ್ಸ್ ಆಗ್ತದೆ ಅಂತ ಲೆಕ್ಕ. ಹಾಗಾಗಿ ಎಲ್ಲಿ ಮಿಕ್ಸ್ ಮಾಡಿ ನರ್ಸರಿ ಮಾಡಿರ್ತಾರೆ ಅಂಥ ಕಡೆ ತಂದರೆ ಈಲ್ಡು ಚೆನ್ನಾಗಿ ಬರ್ತದೆ ಅಂತ ಒಂದು. ಸೊ ನೀವು ಕಾಫಿ ಇದು ಕೋಕೋನ ನೀವು ಪ್ಲ್ಯಾಂಟ್ ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಗ್ಯಾರಂಟಿ ಮಾಡ್ಕೊಂಡು ತರೋದು ಒಳ್ಳೆಯದು. ಈಲ್ಡ್ನ ಗ್ಯಾರಂಟಿ ಮಾಡ್ಕೊಂಡು. ಕೆಲವು ಕೇರಳಗಳು ಈಗ ನಮ್ಮ ಕೊಡಗಿನಲ್ಲಿ ವಾರಣಾಸಿ ಕೃಷ್ಣಮೂರ್ತಿ ಅಂದ್ಬಿಟ್ಟು ಅವರೇನೋ ಮಾಡ್ತಾ ಇದಾರಂತೆ. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಏಕಲವ್ಯ ನರ್ಸರಿ ಅಂದ್ಬಿಟ್ಟು ಏನೋ ಇದೆ ಅಂತಂದ್ರೆ ಅಲ್ಲೇನೋ ತರ್ತಾ ಇದ್ದಾರೆ. ಅವರು ಕೇರಳದಿಂದ ತರಿಸಿ ಬೀಜ ಮಿಕ್ಸ್ ಮಾಡಿ ಹಾಕ್ತಾರೆ, ಕೊಡ್ತಾರೆ. ಈಗ ಇವ್ರು ಈ ಕ್ಯಾಂಪ್ಕೋದವರು, ಕ್ಯಾಡ್ಬರೀಸ್ನವ್ರು ಅವರನ್ನೇ ನರ್ಸರಿ ಮಾಡ್ತಾವ್ರೆ. ಈಗ ಗೌಡ್ರು ಇನ್ನೊಂದು, ಈ ಕ್ಯಾಂಪ್ಕೋದವರು ಮತ್ತೆ ಕ್ಯಾಡ್ಬರೀಸ್ ಅವರು ರೈತರಿಗೆ ಫ್ರೀಯಾಗಿ ಕೊಡ್ತಾರ ಗಿಡಗಳು ಬೆಳೆಯಕ್ಕೆ? ಫ್ರೀಯಾಗಿ ಕೊಡಲ್ಲ, ಕಡಿಮೆ ರೇಟಲ್ಲಿ ಕೊಡ್ತಾರೆ. ಏನ್ ರೇಟ್ ಕೊಡ್ತಾರೆ ಗೌಡ್ರ? 8 ರೂಪಾಯಿ ತಗೋಬಹುದು. 8 ರೂಪಾಯಿ ಒಂದು ಗಿಡ? ಅದು ಕಸಿ ಗಿಡನೇ ಆಗಿರ್ತದೆ? ಕಸಿ ಇಲ್ಲ, ಬೀಜದ್ದು ಗಿಡ.
ಇದ್ರಲ್ಲಿ ಕಸಿ ಬರಲ್ವಾ ಗೌಡ್ರ? ಕಸಿ ಬರ್ತದೆ ಅಂತ ಹೇಳ್ತಾರೆ ಅದು. ಹಾ. ಬಟ್ ಅದೇನು ಅಂತ ಯಾರು ರೈತರು ಆಗ್ಲಿ ಯಾರು ಅದನ್ನ ಪ್ರಮೋಟ್ ಮಾಡ್ತಾ ಇಲ್ಲ ಅದನ್ನ. ಬಟ್ ಏನೋ ಬೇರೆ ಸಮಸ್ಯೆ ಇರಬಹುದು. ಬೀಜ ಗಿಡನೇ ಚೆನ್ನಾಗಿರುತ್ತೆ ಅಂತಂದ್ರೆ. ಸೊ ಇದೀಗ 4ನೇ ವರ್ಷಕ್ಕೆ ಸ್ಟಾರ್ಟ್ ಆಗತ್ತಾ ಕಾಯಿ? 4ನೇ ವರ್ಷ. 4ನೇ ವರ್ಷದಿಂದ ಇದ್ರ ಆಯುಷ್ ಎಷ್ಟ್ ದಿನ ಗೌಡ್ರ? ಈಗ ಈ ಗಿಡದ್ದು? ಆಯುಸ್ಸು ಗೊತ್ತಿಲ್ಲ, ಬಹುಶಃ ಒಂದು 30-40 ವರ್ಷದ ಮೇಲೆ ಬರ್ತದೆ. 30-40 ವರ್ಷ. ಸೊ ಅದೇ ನೀವ್ ಹೇಳ್ದಂಗ್ ಪ್ರೂನ್ ಮಾಡ್ಕೊಂತ ಇದ್ರೆ ಚಿಕ್ಕದಲ್ಲೇ ನಿಮ್ಗೆ ಕಿತ್ಕೊಳಕ್ ಸಿಕ್ಕತ್ತೆ. ನೋಡ್ಬೇಕು ಅಂತಂದ್ರೆ ಹಾ. ಎಲ್ಲೆಲ್ಲಿ ಕಾಯಿ ಬಿಡ್ತದೆ ಹಾ. ಈ ಸ್ಟೆಮ್ಮು ಇಲ್ಲಿಗೆಲ್ಲ ಚೆನ್ನಾಗಿ ನೆರಳಾಗಬಾರ್ದು. ಪರ್ಮನೆಂಟ್ ಆಗಿ ನೆರಳಾಗ ಸುಧಾರ ಮಾಡಿದ್ರೆ ಹೂವು ಅರಳಾಕಲ್ಲ ಚೆನ್ನಾಗಿ. ಮತ್ತೆ ಬಂದ್ ಕಾಯಿಗೆ ಫಂಗಸ್ ಜಾಸ್ತಿ ಬರ್ತವೆ. ಈ ತರ ಫಂಗಸ್ ಇದು ಫಂಗಸ್. ಸೊ ಈ ತರ ಫಂಗಸ್ ಬಂದ್ಬಿಟ್ಟು ಹಾಳಾಗ್ಬಿಡ್ತದೆ. ಹಾಳಾಗೋ ಚಾನ್ಸ್ ಜಾಸ್ತಿ ಇದೆ. ಅದಕ್ಕೂ ಫಂಗಸ್ ದ್ರಾವಣ ಸಿಗ್ತವೆ, ಕೆಮಿಕಲ್ಸ್. ನಾವೇನ್ ಹೊಡಿಯೋದಲ್ಲ ಗೌಡ್ರ. ಇದಾವೆ, ನಾವೇನ್ ಸದ್ಯಕ್ಕಿಲ್ಲ. ಒಂದ್ ಕಾಯಿ ಹೋದ್ರೆ ಹೋಯ್ತು ಗೌಡ್ರ, ಕರೆಕ್ಟ್ ಅಲ್ಲ? ಅದಕ್ಕೆ ಯಾರು ಮತ್ತೆ ಔಷಧಿ ಹೊಡ್ಕೊಂಡ್ ಕೂರ್ತಾರೆ ಅಲ್ಲ. ನಾವ್ ಆಕ್ಚುಲಿ ನ್ಯಾಚುರಲ್ ಫಾರ್ಮರ್ಸ್ ಇದನ್ನ ತುಂಬಾ ತಲೆಯಲ್ಲಿ ಇಟ್ಕೊಬೇಕು. ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಫಂಗಿಸೈಡ್ಸ್ ಇದಾವೆ. ಮಜ್ಜಿಗೆ ಹುಳಿ ಮಜ್ಜಿಗೆ ಹೌದು ಏನಾರ ಮಾಡಿ ಹೊಡೆ ಚಾನ್ಸ್ ಇರ್ತದೆ. ಮತ್ತೆ ಇನ್ಆರ್ಗ್ಯಾನಿಕ್ ಫಂಗಿಸೈಡ್ಗಳು ಇದಾವೆ. ಆರ್ಗ್ಯಾನಿಕ್ ಉಪಯೋಗಿಸ್ಬೋದು, ಬೇಕಾಗಿದಾವೆ. ಫಂಗಿಸೈಡ್ಸ್ ಇದಾವೆ ಆರ್ಗ್ಯಾನಿಕ್ ನಲ್ಲಿ. ಕೆಲವು ಲಿಟ್ರೇಚರ್ ಇದೆ, ಎಲ್ಲ ಕೇಳಿ ತಿಳ್ಕೊಂಡು ಪಡ್ಕೊಂಡು ಮಾಡ್ಬೇಕಷ್ಟೇ. ಮಾಡಿದ್ರೆ ಸ್ವಲ್ಪ ಈಲ್ಡ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಕೋಕೋ ಪ್ರೂನಿಂಗ್ ಅಂತಂದ್ರೆ ಬಾಟಮ್ ಹೆಂಗ್ ಬಂದ್ಬಿಡ್ತವೆ ಇದು. ಈ ತರ ಎಲ್ಲ ಬಂದ್ಬಿಡ್ತದೆ. ಒಂದ್ 5 ವಾರ ಬಂದ್ಬಿಟ್ಟು ಈಗೆಲ್ಲ ಮುಚ್ಕೊಂಡ್ಬಿಡ್ತವೆ. ಹಿಂಗೆ ಮುಚ್ಕೊಂಡ್ ಬೆಳ್ಕೊಂಡು ಇಲ್ಲೆಲ್ಲ ಬೆಳಕು ಕಾಯಿನೇ ಬರಲ್ಲ ಇದಕ್ಕೆ. ಇದಕ್ಕೆಲ್ಲ ಫಂಗಸ್ ಬೆಳೆದ್ಬಿಟ್ಟು ನೋಡಿ ಇವಾಗ ಇದೆಲ್ಲ ಫಂಗಸ್ ಅಂತೀರ? ಇದೆಲ್ಲ ಫಂಗಸ್. ಇದೆಲ್ಲ ಫಂಗಸ್ ಹೋಯ್ತದ ನೋಡಿ ಇದೆಲ್ಲ. ಸೊ ಬಿಸಿಲು ಬೀಳ್ದಿಲ್ಲ ಅಂದ್ರೆ ಹೋಯ್ತು. ಬಿಸಿಲು ಬೆಳೆದ ನೆರಳಾಯ್ತು ಅಂದ್ರೆ ಫಂಗಸ್ ಹಬ್ಬ. ಅದಕ್ಕೆ ಅನುಕೂಲಕವಾದ ವಾತಾವರಣ, ಬಿಸಿಲು ಗಾಳಿ ಚೆನ್ನಾಗಿ ಬೆಳಿಬೇಕು. ಹಾಗಾದ್ರೆ ದಶೆ ಇದೆಲ್ಲ ಪ್ರೂನಿಂಗ್ ನಲ್ಲಿ ಇವೆಲ್ಲ ಬರ್ತದೆ. ಸೊ ಪ್ರೂನಿಂಗ್ ಅಂದ್ರೆ ಬರೀ ಮೇಲ್ಗಡೆ ಒಂದ್ ತೆಗಿಯೋದಲ್ಲ, ಈ ಕೆಳಗಡೆ ಬಂದಿರೋಂತ ಮರಿ ಗಿಡಗಳನ್ನ ತೆಗಿಬೇಕು. ಇಲ್ಲಿ ಈ ತರ ಕ್ರಾಸ್ ಆಗಿರ್ತದೆ ನೋಡಿ. ಈ ತರ ಸಣ್ಣ ಸಣ್ಣ ಗಡ್ಡಿಗಳನ್ನ ಬೆಳ್ಕೊಂಬಿಟ್ಟಿಂಗೆ. ಹೌದು. ಸೊ ಅವನ್ನ ತೆಗಿಬೇಕು, ಬೆಳ್ಕೊಂಬಿಟ್ಟು ಇಲ್ಲಿ ನೆರಳಾಗ್ಬಿಡುತ್ತೆ ಇಲ್ಲಲ್ವ. ಅಂತವನ್ ಮಾತ್ರ ತೆಗಿಯೋದು, ಬಾಕಿ ಎಲ್ಲ ಬಿಟ್ಬಿಡ್ಬೇಕು. ಅಂದ್ರೆ ನೀವ್ ಹೇಳೋದೇನಂದ್ರೆ ಗೌಡ್ರ, ಈ ಕಾಯಿಗೆ ಸ್ವಲ್ಪ ಬಿಸಿಲು ಬೀಳಂಗ್ ನಾವ್ ಮಾಡ್ಕೊಬೇಕು. ಎಲ್ಲಿ ನಿಮ್ಗೆ ಕಾಯಿ ಮೊಗ್ಗು ಬರ್ತದೆ ಅಂತ ಕಡೆಗೆ ಗಾಳಿ ಬಿಸಿಲು ಬೀಳ್ತದೆ ನೋಡ್ಕೋಬೇಕು. 50% ಶೇಡ್ ಇದ್ರೆ ನಡೀತದೆ. ಅಟ್ಲೀಸ್ಟ್ ಏನಂದ್ರೆ ಒಂದ್ 2-3 ತಾಸಾದ್ರೂ ಬಿಸಿಲು ಬೀಳ್ಬೇಕು. ಇವಾಗ ಇಲ್ಲಿ ಬೀಳ್ತಾ ಇದೆಲ್ಲ ಆತರ ಬಿದ್ದ ಸಾಕು. ಡ್ಯಾನ್ಸಿಂಗ್ ಶಾಡೋ ಅಂತಾರಲ್ಲ ಆತರ. ಗೌಡ್ರ ಇದೇ ಕೋಕೋ ಬೀಜನ ಕ್ಯಾಂಪೋ ಹೋಯ್ತಾನೆ. ಕ್ಯಾಂಪೋಗ ಇದನ್ನ ಹೆಂಗೆ ಗೌಡ್ರ ನೀವು? ಹೆಂಗೆ ಏನಿಲ್ಲ, ಸುಮ್ಮನೆ ನಿಮ್ಗೆ ತೋರ್ಸೋಣ ಅಂತ. ಇದು ಕೋಕೋ ಒಳಗಡೆ ಕಪ್ಪುಗಿರೋದು ಕೋಕೋ. ಅದ ಆಕ್ಚುಲಾಗಿ ಹುರಿದು ಬಿಟ್ಟಾಗ ಹುರಿದು ಬಿಡ್ತಾರೆ. ಹುರಿದಾಗ ಈ ತರ ದಪ್ಪ ಹೆಚ್ಚಿಬಿಟ್ಟಾಗ ಕೇರ್ ಬಿಟ್ರೆ ಸಿಪ್ಪೆಲ್ಲ ಹೊರಟೋಗ್ಬಿಡ್ತದೆ. ಸರಿ. ಇದು ಮಾತ್ರ ಇದನ್ನ ಪೌಡರ್ ಮಾಡ್ಕೊಂಡು ಉಪಯೋಗಿಸ್ತಾರೆ. ಇದನ್ನ ನೀವೀಗ ಫರ್ಮೆಂಟೇಶನ್ ಮಾಡೋದಂದ್ರೆ ಇದನ್ನ ಪೂರ್ತಿ ಹಿಂಗೆ ಹಾಕ್ಬಿಡ್ತೀರಾ ಫರ್ಮೆಂಟೇಶನ್ಗೆ? ಅದು ಹಸಿದದು ಬೆಳ್ಳಗಿರ್ತದ. ಅದು ಇದ್ರ ಮೇಲೆ ತಳ್ಳಿಗೆ ಒಂಥರ ಗಂಜಿ ಹೆಂಗ್ ಇದಿರ್ತದ. ಅದ ಕಲೆಕ್ಟ್ ಮಾಡಿ ಒಂದು ದೊಡ್ಡ ಡಬ್ರಿಗೆ ಅಡಿನ ತೂತ ಮಾಡ್ಬಿಡ್ತಾರೆ. ತೂತ ಮಾಡ್ಬಿಟ್ಟು ಅದ್ರೊಳಗಡೆ ಹಾಕ್ಬಿಡ್ತಾರೆ. ಈ ಇದೆಲ್ಲ ದಿಂಡೆಲ್ಲ ತೆಗೆದು ಬರೀ ಅದು ದಿವ್ಸಕ್ಕೆ ಒಂದ್ ದಿವ್ಸ ಮೇಲೆ ಕೆಳಗೆ ಮಾಡೋದು. ಮೇಲೆ ಕೆಳಗೆ ಒಂದ್ ದಿವ್ಸಕ್ಕೆ ಒಂದ್ಸತಿ ಅದ್ರ ಒಳಗಡೆ ಮೇಲ್ಗಡೆ ರ್ಯಾಪರ್ ಇರ್ತಲ್ಲ, ಬೆಳ್ಳಿಗೆ ಒಂಥರ ಸುಂಗಿರ್ತದೆ. ಅದೆಲ್ಲ ಕರ್ಗಿ ತೂತದ ಮುಖಾಂತರ ಹೊರಗಡೆ ಹೊಟ್ಟೋಗ್ಬೇಕು. ಒಂದು 5 ದಿವಸ 5ರಿಂದ 6 ದಿವಸ ಮಾಡಿದ್ರೆ ಸಾಕು. ಅದನ್ನ ಮೇಲೆ ಕೆಳಗೆ ಮಾಡೋದು ದಿವ್ಸಕ್ಕೆ ಒಂದ್ಸರಿ. ಅದಾದ್ಮೇಲೆ 5-6 ದಿವಸ ಆದ್ಮೇಲೆ ಇಲ್ಲಿ ಬಿಸಿಲಿಗೆ ಹಾಕ್ಬೇಕು. ಸೂಪರ್ ಗೌಡ್ರ. ಬಿಸಿಲಾಗಿ ಒಣಗಿದ್ರೆ ಚೆನ್ನಾಗಿ ಒಣಗ್ಬಿಟ್ರೆ ಅದು ಕಟ್ಟಿ ಇಟ್ಬಿಟ್ಟು ನಿಮ್ಗೆ ಬೇಕಾದ ಮಾರ್ಕೋದು. ನೀವು ಇದನ್ನೇ ತಗೊಂಡೋಗಿ ಕೊಡೋದು ಡೈರೆಕ್ಟ್ ಆಗಿ? ಡೈರೆಕ್ಟ್ ಇದನ್ನೇ ಆಸ್ ಇಟ್ ಈಸ್ ಇದನ್ನೇ ಇಟ್ಟಿರೋದು. ಬೇಡ ಬಿಡಿ, ಒಳ್ಳೇದಾಯ್ತು. ಅಲ್ಲಿ ಹುಡುಕಿದ ಏನ್ ಕೆಜಿಗೆ ಗೌಡ್ರ ಇದು ಹೋಗೋದು? ಏನ್ ಕೆಜಿಗೆ ತಗೊಂತಾರೆ ಕೋಕೋದವರು, ಕ್ಯಾಂಪದವರು? ಕೆಜಿಗೆ 700 ರೂಪಾಯಿ ಕೆಜಿ. ನಮ್ಮ ಹುಡುಗ ಕೊಟ್ಟು ಬಂದ್ನಲ್ಲ ಈ ಸತಿ. ಈಗ 1 ತಿಂಗಳಲ್ಲಿ. ನಿಮ್ಗೆ ಒಟ್ಟು ಎಷ್ಟು ಕ್ವಿಂಟಾಲ್ ಬೆಳೆದಿತ್ತು? 2 ಕ್ವಿಂಟಾಲ್ ಆಗಿತ್ತು. 2 ಕ್ವಿಂಟಾಲ್. ಪರವಾಗಿಲ್ಲ, 700 ರೂಪಾಯಿ ಕೆಜಿ ಅಂದ್ರೆ
ಲಕ್ಷ ಚಿಲ್ಲರೆ ಸಿಗ್ತದೆ 1,40,000. ಹ್ಮ್. ಕಾಳ್ಮೆಣಸು ಭಾರಿ ಆಯ್ತಿತ್ತು ಇವ್ರೆ. ಹೋಗ್ಬಿಡ್ತು ತುಂಬಾ ಮಳೆ ಬಂತಲ್ಲ ಹಾ. ಸಿಕ್ಕಾಪಟ್ಟೆ ಕಾಳ್ಮೆಣಸು. ಕಾಳ್ಮೆಣಸು ಹೇಳಿದ್ರು 15-20 ಕ್ವಿಂಟಲ್ ಆಗೋದು. ಸಾವಿರದ ಹತ್ರನೇ ಹೋಯ್ತು ಅಂತ. ಹ್ಮ್. ನಿಮ್ಗೊಂದ್ 4-5 ಲಕ್ಷ ಕಮ್ಮಿ ಆಗೋಯ್ತು ಕಾಳುಮೆಣಸು ಹೋಗಿದ್ರಿ. 6-7 ಲಕ್ಷ ರೂಪಾಯಿ ಹೋಯ್ತು ನಮ್ಗೆ ಈಗ. ಸರಿ ಗೌಡ್ರೆ, ತುಂಬಾನೇ ಸಂತೋಷ. ಸೊ ನಿಮ್ಮ ಅಮೂಲ್ಯವಾದ ಸಮಯ ನಮಗ್ ಕೊಟ್ಟಿ ಸೊ ಇದ್ರ ಬಗ್ಗೆ ಎಲ್ಲ ಪೂರ್ತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗೌಡ್ರೆ.